ಶಕ್ತಿ ಮಾತು ರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ. ತಾಯಿ ಜಗದಾಂಬೆ ಜಗನ್ಮಾತೆ ಶ್ರೀ ಕ್ಷೇತ್ರ ಉಸ್ತೂರಲ್ಲಿ ತಾಯಿ ಮಧುರಮ್ಮನಿಗೆ ಇವತ್ತು ವಿಶೇಷ ಪೂಜೆಯನ್ನ ಮಾಡಿದ್ದೀವಿ. ಪೂಜೆ ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ, ಈ ತಾಲೂಕಿನ ಸರ್ವಾತ್ಮಕ ಅಭಿವೃದ್ಧಿ ಆಗಲಿ, ಸರ್ವರಿಗೂ ಎಲ್ಲ ಒಳ್ಳೇದಾಗ್ಲಿ, ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಆಗ್ಲಿ. ಈ ಬರುವಂತ ನಾಳೆ ಏನು ಸಚಿವ ಸಂಪುಟ, ನೂತನ ಸಚಿವ ಸಂಪುಟ ಆಗ್ತಾ ಇದೆ, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕಂದ್ಬಿಟ್ಟು ನಾವು ಆ ತಾಯಿ ಬಳಿ ಬಂದು ಬಹಳ ಶುದ್ಧ ಮನಸ್ಸದಿಂದ ಆ ತಾಯಿನ ನಾವು ಹೂವ ಕೇಳಿದ್ವಿ. ಆ ತಾಯಿ ಆಶೀರ್ವಾದ ಮಾಡಿದಾಳೆ. ಶಕ್ತಿ ದೇವತೆ ಎಲ್ಲರನ್ನ ಇವತ್ತು ನೀವೆಲ್ಲ ನೋಡ್ತಾ ಇರ್ಬೋದು. ಇವತ್ತು ನೂರಾರು ಕುರ್ಚಿಗಳು ಈ ಗ್ರಾಮಕ್ಕೆ ಬಂದು ಯಾರಿಗೂ ತೊಂದರೆ ಇಲ್ದಿರ ಬಹಳ ಒಳ್ಳೇದ್ ಮಾಡಂತ ತಾಯಿ. ಅದಕ್ಕೋಸ್ಕರ ಆ ತಾಯಿ ಬಳಿ ನಾವು ಬಂದು ಪೂಜೆ ಮಾಡಿದೀವಿ. ನಮ್ಮ ಶಿವಣ್ಣವರಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಕ್ಕುತ್ತೆ. ಯಾಕಂತ ಹೇಳಿದ್ರೆ ದೇವ್ರು ಮರೆ ಹೋಗ್ಬೇಕಂತೆ. ದೇವ್ರು ಮರೆ ಹೋದ್ರೆ ಎಲ್ಲೋ ಒಂದು ಶಕ್ತಿ ಆ ಶಿವಣ್ಣಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ 9 ಪಿಲ್ಲರ್ಸ್ ಬಳಗ, ನಮ್ಮ ಸೀನಣ್ಣ ಆಗಿರ್ಬೋದು, ಜಯರಾಮ್ ಸರ್ಜಾ, ನಮ್ಮ ರಾಮಸ್ವಾಮಿ, ಕುಮಾರು, ಶ್ರೀಧರ್ ಸಾರು, ನಮ್ಮ ಶಿವಶಂಕರು, ನಮ್ಮ ವೆಂಕಟೇಶ್ ಅಣ್ಣ, ನಾಗೇಶು, ಎಲ್ಲ ನಮ್ಮ ಟೀಮ್ ಏನಿದೋ ನಾವೆಲ್ಲರೂ ಬಂದು ಇಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಿದೀವಿ. ಎಲ್ಲಾ ಮುಖಂಡರುಗಳ ಪರವಾಗಿ, ಸಮಸ್ತ ಆನೇಕಲ್ ತಾಲೂಕಿನ ಕಾಂಗ್ರೆಸ್ ಮುಖಂಡರ ಪರವಾಗಿ ಮತ್ತು ಎಲ್ಲ ಸರ್ವ ಜನರಲ್ಲಿ ನಾವು, ಯಾಕಂತ ಹೇಳಿದ್ರೆ ಸಚಿವರಾದ್ರೆ ಎಲ್ಲಾ ಕೆಲಸ ಮಾಡೋದಕ್ಕೆ ಇನ್ನಷ್ಟು ಒತ್ತು ನೀಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಅಷ್ಟೇ ಇಲ್ಲಿ ನಮ್ಮ ಪೂಜೆನ ನೀವು ನೋಡಿದ್ದೀರಾ. 100ಕ್ಕೆ 100 ಭಾಗ ಆ ತಾಯಿ ಆಶೀರ್ವಾದ ಮಾಡೇ ಮಾಡ್ತಾಳೆ. ಅವರು ಸಚಿವರು ಆಗೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ರಿಗೂ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆನೇಕಲ್ ತಾಲೂಕು ಮೀಸಲು ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಪಿ ಶಿವಣ್ಣನವರು 3 ಬಾರಿ ಈ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸಹ ಮಾಡಿದ್ದಾರೆ. ಬಹುಶಃ ಅವ್ರು ಬರೋದಕ್ಕಿಂತ ಮುಂಚೆ ಈ ತಾಲೂಕಿನ ಅವ್ಯವಸ್ಥೆಯನ್ನ ನೋಡಬೇಕಾಗಿತ್ತು. ಹಾಗಾಗಿ ಅಭಿವೃದ್ಧಿ ಅಂತ ಹೇಳಿದ್ರೆ ಶಿವಣ್ಣ. ಆ ನಿಟ್ಟಿನಲ್ಲಿ ಇಡೀ ಅವರಿಗೆ ಈ ಒಂದು ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನ ಕೊಟ್ಟರೆ ಇಡೀ ಕರ್ನಾಟಕಕ್ಕೆ ಅಭಿವೃದ್ಧಿ ಆಗ್ಲಿಕ್ಕೆ ಯಾವುದೇ ತರದ ಒಂದು ಸಂಶಯ ಇಲ್ಲ ಅಂತ ಹೇಳ್ತೀನಿ. ನಮ್ಮ 9 ಪಿಲ್ಲರ್ಸ್ ನ ಎಲ್ಲಾ ಮತ್ತು ಸ್ನೇಹ ಬಳಗದ ಎಲ್ಲಾ ಗೆಳೆಯರ ಪರವಾಗಿ ನಿಜವಾಗ್ಲೂ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಸಿಗ್ಬೇಕಂತ ನಮ್ಮೆಲ್ಲರ ಕೋರಿಕೆ ಮತ್ತು ಆಶಯ ಕೂಡ. ಒಳ್ಳೆಯ ರೀತಿಯಲ್ಲಿ ಅವರು ಸಚಿವ ಸ್ಥಾನ ಸಿಕ್ಕಿ ಒಳ್ಳೆ ಕೆಲಸ ಮಾಡ್ಲಿ ಅಂತ ನಮ್ಮೆಲ್ಲರ ಹಾರೈಕೆ. ಜೈ ಬಿ. ಶಿವಣ್ಣನವರಿಗೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ, ಸಚಿವ ಸಂಪುಟದಲ್ಲಿ ಸಚಿವರಾಗಿ ಅವರಿಗೆ ಆಯ್ಕೆ ಮಾಡ್ಲಿ ಅಂತ ಮಧುರಮ್ಮ ದೇವಿಯನ್ನು ಪ್ರಾರ್ಥನೆ ಮಾಡಕ್ ಬಂದಿದ್ದೀವಿ. ಹಾಗಾಗಿ ಮಧುರಮ್ಮ ಅವರಿಗೆ ಸಚಿವರ ಸ್ಥಾನವನ್ನು ಕೊಡೋಕೆ ಅನುಗ್ರಹ ಕೊಡ್ಬೇಕಂತ ಕೇಳ್ಕೊಳ್ತೀವಿ. ಇವತ್ತು ಅವರು ಮಧುರಮ್ಮ ದೇವಸ್ಥಾನ ವಿಶೇಷ ಪೂಜೆ ಇಟ್ಕೊಂಡಿದೀವಿ. ಅವ್ರೀಗ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದು ಮಧುರಮ್ಮ ದೇವಸ್ಥಾನಕ್ಕೆ ವಿಶೇಷ ಪೂಜೆ ಇಟ್ಕೊಂಡು ನಾವು ಅವ್ರಿಗೆ ಅನುದಾನ ಮಾಡ್ಕೊಂಡಿದ್ದೀವಿ. ಅವ್ರ ಮುಂದಿನ ಅಭಿವೃದ್ಧಿ ಆಗಲಿ ಅಂದ್ಬಿಟ್ಟು ಅವ್ರು ವಿಶೇಷವಾಗಿ ತಾಲೂಕಿನ ಅಭಿವೃದ್ಧಿ ಮಾಡ್ತಾ ಇದ್ಬಿಟ್ಟು, ರಾಜ್ಯದ ಅಭಿವೃದ್ಧಿ ಮಾಡ್ತಾ ಇದ್ಬಿಟ್ಟು ಅವ್ರು ಸಚಿವರಾಗಿದ್ದು ನಾವು ಕೇಳ್ಕೊಳ್ತೀವಿ. 9 ಪಿಲ್ಲರ್ಸ್ ತಂಡದಿಂದ ನಾವು ಈ ದಿನ ಹಾಗೂ ಅವರ ಹೆಸರಲ್ಲಿ ಅನ್ನದಾನ ಸಹ ಮಾಡಿಸಿದ್ದೀರಿ. ಅವರು ಸಚಿವರಾದ್ರೆ ಇಡೀ ತಾಲೂಕು ಹಾಗೂ ರಾಜ್ಯದಲ್ಲಿ ಒಳ್ಳೆ ಕೆಲಸಗಳಾಗ್ತವೆ. ವಿದ್ಯಾವಂತರು. ಅದಕ್ಕಾಗಿ ದೇವರು ಮಧುರಮ್ಮ ತಾಯಿ ನಮ್ಮ ಶಾಸಕರನ್ನ ಸಚಿವರನ್ನಾಗಿ ಮಾಡ್ಲಿ, ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊಂತ ಇದ್ದೀವಿ. ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣವರಿಗೆ 3 ಬಾರಿ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಿದ್ದಾರೆ ಈ ಆನೇಕಲ್ ತಾಲೂಕಲ್ಲಿ. ಮತ್ತೆ ಅನೇಕ 2ನೇ ಬಾರಿಗೆ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕಾಗಿತ್ತು, ಆದ್ರೆ ಆಗ್ಲಿಲ್ಲ. ಈಗಲಾದ್ರೂ 3ನೇ ಬಾರಿಯಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಏನೋ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಅವರ ಸಚಿವ ಸಂಪುಟದಲ್ಲಿ ಅವರು ಕೂಡ ಸೇರ್ಪಡೆ ಮಾಡ್ಕೊಳ್ಬೇಕು. ಇನ್ನ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಅವರಿಗೆ ಒಂದು ವಿಮರ್ಶೆ ಮಾಡ್ಕೊಡ್ಬೇಕಂತ ಹೇಳಿ ನಾವು ಕೂಡ ಒತ್ತಾಯ ಮಾಡ್ತಾ, ನಮ್ಮ ಗೌರೀಶ್ ಅವರು ಒಂದು ನೇತೃತ್ವದಲ್ಲಿ ಎಲ್ಲರೂ ಕೂಡ ನಾವು 9 ಪಿಲ್ಲರ್ಸ್ ಮತ್ತೆ ಸ್ನೇಹ ಬಳಗ ಎಲ್ಲರೂ ಕೂಡ ಬಂದಿದ್ದೀವಿ. ಒಂದು ಪೂಜಾ ಕಾರ್ಯಕ್ರಮವನ್ನ ಮಾಡಿದ್ದೀವಿ. ಪೂರ್ವಕವಾಗಿ ಅವರಿಗೆ ಒಂದು ಒಳ್ಳೆಯದಾಗುತ್ತೆ. ಮತ್ತೆ ಅವರು ಸಚಿವ ಸಂಪುಟದಲ್ಲಿ ಅವ್ರಿಗೆ ಸ್ಥಾನ ಕೊಡ್ತಾರೆ ಅಂತ ಹೇಳಿ ನಮ್ಗೆ ಒಂದು ಭರವಸೆ ಇದೆ. ಎಲ್ಲರಿಗೂ ಒಳ್ಳೆಯದಾಗ